ಪಾಪ ಆಕ್ಸಿಡೆಂಟ್ ಆಗೋಯ್ತು. ಬಸ್ಸಲ್ಲಿರೋರೆಲ್ಲ ಫುಲ್ ಗಾಬರಿ ಆಗ್ಬಿಟ್ಟು ಫುಲ್ಲು ಏನಾಗ್ತಾಯಿದೆ ಏನು ಕತೆ ಅಂತ ನೋಡ್ತಾ ನಿಂತವ್ರೆ. ಇವ್ರು ಫುಲ್ ಗಾಬರಿ ಜ್ವರ ಅವ್ರಿಗೆ. ಒಂದ್ಸಲಿ ಟೇಸ್ಟ್ ಮಾಡಿ ಹೇಳಿ ಹಿಂಗೆ. ಸರಿ ನೋಡಿ, ಕಾಫಿ ರೆಡಿ. ಚೈತನ್ಯ ಅಯ್ಯೋ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ಇವಾಗ ಒಂದು ಟ್ರಿಪ್ ಹೋಗ್ತಾ ಇದ್ದೀನಿ, ನಾನಲ್ಲ ನಾವು. ಸೊ ಆಫೀಸ್ ಕಡೆಯಿಂದ ಟ್ರಿಪ್ ಪ್ಲಾನ್ ಆಗಿದೆ. ಸೊ ನಾವು ಟ್ರಿಪ್ಗೆ ಹೋಗ್ತಾ ಇದ್ದೀವಿ, ಅದರದ್ದೇ ವಿಡಿಯೋ ಮಾಡೋಣ ಅಂತ. ನನ್ನ ನ್ಯೂ ಇಯರ್ ರೆಸಲ್ಯೂಷನ್ನು ಈ ಇಯರ್ ಆದರೂ ಟ್ರಿಪ್ನ ಸ್ವಲ್ಪ ಕಡಿಮೆ ಮಾಡೋಣ ಅಂತ ಇತ್ತು. ಏನೋ ನಾನು ಟ್ರಿಪ್ನ ಬಿಟ್ಟರು ಟ್ರಿಪ್ ನನ್ನ ಬಿಡ್ತಿಲ್ಲ. ಸೊ ಆಫೀಸ್ ಕಡೆಯಿಂದನೇ ಪ್ಲಾನ್ ಆಗಿರೋದು, ಹೋಗ್ತಾ ಇದ್ದೀವಿ. ನಾವಿವಾಗ ಚಿಕ್ಕಮಂಗ್ಳೂರು ರೆಸಾರ್ಟ್ಗೆ ಹೋಗ್ತಾ ಇದ್ದೀವಿ. ಸೊ ಲಗೇಜ್ ಪ್ಯಾಕ್ ಆಗಿದೆ, ಬನ್ನಿ ಹೋಗೋಣ. 2 days ಟ್ರಿಪ್. ಬಾಯ್ ಬನ್ನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ. ಮಿರ್ಜಾ ನನ್ನ ಫ್ರೆಂಡ, ಅವ್ನು ನನಗಿನ ಸಣ್ಣ ಅವನು. ಪಾಪ ಅವ್ನು ಎಲ್ಲರಿಗಿನಾನು ಸಣ್ಣ ಅವನು. ಇವಾಗ 2 ಬಸ್ಸಲ್ಲಿ ಹೋಗ್ತಾ ಇದೀವಿ ಆಯ್ತಾ. ಏನಕ್ಕೆ ಅಷ್ಟು ಟೆನ್ಷನ್ ಅಲ್ಲಿ ಇದ್ದಾರೆ ಅಂದ್ರೆ, ಪಾಪ ಎಸಿ ಬಸ್ಸು, ಒಂದು ನಾನ್ ಎಸಿ. ನಾವು ನಾನ್ ಎಸಿಗೆ ಬಂದ್ವಿ. ಟೆನ್ಷನ್ ಏನಿಲ್ಲ, ಟೆನ್ಷನ್ ಏನಿಲ್ಲ. ಆದರೆ ಮಿಕ್ಕಿದ್ ನಮ್ಮ ಫ್ರೆಂಡ್ಸ್ನೆಲ್ಲ ನಾವು ಇಲ್ಲಿ ಸೇರಿಸ್ಬೇಕಲ್ಲ, ಅಳತೆ ಹೊಡೆಯಕ್ಕೆ. ನಾನೇ ಸಿಗತ್ತಿ, ಅವ್ರನ್ನ ಪಿಕಪ್ ಮಾಡ್ತೀವಿ ನಾವು. ನಾವೇ ಪಿಕಪ್ ಮಾಡ್ತೀವಿ ಹೋಗಿ. ಈ ಇಯರಲ್ಲಿ ನಾನು ಫಸ್ಟ್ ಟೈಮ್ ಚೈತನ್ಯ 5 ಗಂಟೆಗೆ ಎದ್ದಿದ್ದೀನಿ, 5:15ಗೆ ಎದ್ದಿದ್ದೀನಿ. ಫಸ್ಟ್ ಆ್ಯಂಡ್ ಲಾಸ್ಟ್ ಅನ್ಸುತ್ತೆ ಈ ಇಯರಲ್ಲಿ ನಾವು ಎದ್ದೇಳೋದು ಬೇಗ ಅಷ್ಟೇ. ನೋಡಿ ಕಣ್ಣಲ್ಲಿ ಹೆಂಗ್ ಓದ್ಬಿಟ್ಟಿದೆ. ನೆಕ್ಸ್ಟ್ ಏನಾದ್ರು ಟ್ರಿಪ್ ಇದ್ರೆ ಮಾತ್ರ ಬೇಗ ಎದ್ದೇಳ್ತೀವಿ, ಟ್ರಿಪ್ಪಿಗೆ ಮಾತ್ರ. ಇಲ್ಲಾಂದ್ರೆ ಇಲ್ಲ. ಯಾಕೆ ಎದ್ದೇಳ್ಬೇಕು? ಏನಿದೆ ಲೈಫಲ್ಲಿ ಎದ್ದೇಳಕ್ಕೆ ನಾವು ಬೇಗ ಎದ್ದು ತಾನೆ ಏನ್ ಮಾಡ್ಬೇಕು? ಏನಿಲ್ಲ, ಅಷ್ಟೇ. ಓಕೆ ಪಾಪ, ನಾವು ಇಷ್ಟಪಡ್ತೀವಿ. ನೆಕ್ಸ್ಟ್ ಸ್ಟಾಪಲ್ಲಿ ಹೇಳ್ತೀವಿ. ನೆಕ್ಸ್ಟ್ ಸ್ಟಾಪಲ್ಲಿ ಹೇಳ್ತೀವಿ. ನೋಡಿ ಫುಲ್ ಖಾಲಿ. ಬೆಳಗ್ಗೆನೆ ಇವನಿಗೆ ಪಾಪ ನಂಬಿಕೆನೇ ಇಲ್ಲ ಅವ್ರು ತಿಂಡಿ ಕೊಡಿಸ್ತಾರೆ ಅಂತ ಆಯ್ತಾ. ಅದಕ್ಕೆ ಅವನಿಗೆ ಕಾಯಕ್ಕೆ ಆಗಲ್ಲ. ಅವನು ಆ್ಯಪಲ್ ತಿಂತವನ, ಆ್ಯಪಲ್. ಫುಲ್ ಬಸ್ ಖಾಲಿ. ನಾವೇ ಫಸ್ಟ್ ಬಂದಿರೋದು, ಯಾರಿಗೂ ಟೈಮ್ ಸೆನ್ಸೇ ಇಲ್ಲ. ಒಂದು ಬಸ್ ತುಂಬಾ ಆದ್ಮೇಲೆ ಬಂದಿದೀವಿ, ಅದಕ್ಕೆ ನೆಕ್ಸ್ಟ್ ಬಸ್ಸಿಗೆ ಹಾಕಿದ್ದಾರೆ ನಮ್ಮನ್ನ. 7 ಬಸ್ ಇಲ್ಲ, ನಾವೇ ಬಂದಿರೋದು ಫಸ್ಟು. ಅವ್ರು ಹೋದ್ರೆ ಅದು ನಮ್ಮ ಪ್ರಾಬ್ಲಮಾ? ನಾವೇ ಫಸ್ಟ್ ಈ ಬಸ್ಸಿಗೆ ಫಸ್ಟ್ ಬಂದಿದ್ದು ನಾನು. ಆಯ್ತಾ, ಜರ್ನಿ ಸ್ಟಾರ್ಟ್. ನಾನು ಹಂಗೆ ಅನ್ಕೊಂಡೆ. ಬೈದ ನೋಡಿ, ಲೇಟಾಗಿ ಬಂದವನೆ. ಲೇಟ್ ನಂತರ ಫಸ್ಟೇ ಬಂದಿಲ್ಲ ಅವನು. ಟಿಫನ್ಗೆ ಕರ್ಕೊಂಡು ಬಂದಿದ್ದಾರೆ ನಾವು. ಇವ್ರು ಸ್ವಲ್ಪ ಕುಡಿದು ಬೆಳಬೆಳೆನೆ ಕುಡಿದು ಹಿಂಗೆ ಆಗ್ಬಿಟ್ಟಿದ್ದಾರೆ. ನಾವಿವಾಗ ಟಿಫನ್ ಮಾಡಕ್ ಬಂದಿದ್ದೀವಿ. ಟಿಫನ್ ಏನ್ ಗೊತ್ತಾ? ಚಟ್ನಿ ಸಾಂಬಾರ್. ಇದೇ ಟಿಫನ್. ಸುಭಾಷ್ ತರ ಮಾತಾಡು. ಇಂಥವ್ರ ಹತ್ರ ನಾವು ವಿಡಿಯೋ ಮಾಡಕ್ ಆಗಲ್ಲ, ಆದ್ರೆ ನಾನು ಮಾಡೋದ್ ನಿಲ್ಸಲ್ಲ. ಗ್ಲಾಸ್ ಸೈಡ್ ಇಡ್ತೀನಿ ಅಂತ ಹೇಳಿ ಇಡಬಾರ್ದು. ಸೇ ನೋ ಟು ಪ್ಲಾಸ್ಟಿಕ್, ಯೂಸ್ ಪೇಪರ್. ಹಲ್ಕ ಯೂಸ್ ಗ್ಲಾಸ್. ನೋ ಪೇಪರ್ ಕಪ್ಸ್, ಓನ್ಲಿ ಗ್ಲಾಸ್ ಕಪ್ಸ್. ನೋ ಪೇಪರ್, ನೋ ಗ್ಲಾಸ್, ಓನ್ಲಿ ಸಿಲ್ವರ್. ಸ್ಟೀಲ್. ಇವರೆಲ್ಲ ನಂಗೆ ವಿಡಿಯೋ ಮಾಡಕ್ ಬಿಡಲ್ಲ, ಅದಕ್ಕೆ ನಾನು ಇವ್ರ ಮುಂದೆ ವಿಡಿಯೋ ಮಾಡಲ್ಲ. ಅದಕ್ಕೆ ನಮ್ಮ ಹಿಂದೆ ವಿಡಿಯೋ ಮಾಡೋದು. ಇವ್ರು ಇಲ್ದೇ ಇರ್ಬೇಕಾದ್ರೆ ವಿಡಿಯೋ ಮಾಡ್ತೀನಿ. ಅಟ್ಲೀಸ್ಟ್ ಅವಾಗ ಏನಾದ್ರು ಒಂದು ಮಾತಾಡೋದ್ರಾದ್ರು ಯಾರು ಇರಲ್ಲ, ಏನು ಹೇಳಕ್ಕೂ. ಈ ಒಳ್ಳೆ ಹಲ್ಕಾಗಳು ಆಡ್ದಂಗೆ ಆಡ್ತಾರೆ. ಹೋಗ್ಲಿ ಬಿಡು.
ಟೀ ಕುಡ್ದ ಆಮೇಲೆ ಓಕೆ, ನಾನ್ ನೀರೇ ಕುಡ್ದಿಲ್ಲ. ಅಲ್ಲಿ ಬರೀ ಇದೆ ಟೇಬಲ್ ತುಂಬಾ ಜಾಗ ಇದ್ರೂನು ಎಲ್ಲ ಕ್ಯಾಮ್ರಾ ಮುಂದೆನೆ ಇಡಬೇಕು ಗುರು ಗ್ಲಾಸು. ಓಕೆ, ಟಿಫನ್ ಆಯ್ತು. ನಾಯಿ ನನ್ನ ಮಗನೇ. ಸರಿ ಆಯ್ತು, ಆಮೇಲೆ ವಿಡಿಯೋ ಮಾಡ್ತೀನಿ. ಬಾಯ್ 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 ಬಾಯ್. ಅದೇ ಹೋಟೆಲ್ ನಾವು ಬಂದಿದ್ದು ಟಿಫನಿಗೆ. ಅಷ್ಟೇ, ಒಂದೇ ಪ್ಲೇಟ್, ಒಂದು ಇಡ್ಲಿ, ಆಮೇಲೆ ಒಂದ್ ಸ್ವಲ್ಪ ಖಾರ ಬಾತು, ಒಂದ್ ಸ್ವಲ್ಪ ಏನದು ವಡೆ, ಒಂದು ವಡೆ ತಿಂದಿದ್ದು ಸೋನಾನೆ. ಇಷ್ಟೇ, ಒಂದೇ ವಡೆ ಅಷ್ಟೇ, ಎಲ್ಲ ಒಂದೇ ಪ್ಲೇಟ್. ಹಂಗಂತ ನಮಗೇನ್ ಬೇಜಾರಿಲ್ಲ. ಎಷ್ಟೊಂದು ಆಫೀಸಲ್ಲಿ ಇದನ್ನು ಕರ್ಕೊಂಡು ಹೋಗಲ್ಲ, ಟ್ರಿಪ್ಗೂ ಕರ್ಕೊಂಡು ಹೋಗಲ್ಲ. ಈ ತರ ಕೊಡ್ಸೋದು ಚೆನ್ನಾಗಿ ಆಡ್ತಾಳೆ. ಬೈದ್ಬಿಟ್ಟು ಇವಾಗ ನಾಟಕ ಆಡ್ತಾವಳೆ. ಈ ತರ ಕೊಡ್ಸೋದು ಇಲ್ಲ ಆಯ್ತಾ. ಈ ತರ ಟ್ರಿಪ್ಗೂ ಕರ್ಕೊಂಡು ಹೋಗಲ್ಲ. ಆ ತರ ನೋಡಕ್ ಹೋದ್ರೆ ನಂದು ಇವರೇ ತಿನ್ಬಿಟ್ರು ಅರ್ಧ. ನೀವೇ ಯೋಚನೆ ಮಾಡಿ, ನಮ್ಮಿಬ್ಬರದ್ದು ಯಾರು ತಿಂದಿರ್ತಾರ ಅಂತ ನೀವೇ ಯೋಚನೆ ಮಾಡಿ. ಅದಕ್ಕೆ ಅವ್ರಿಗೆ ಪಾಪ ಒಂದೊಂದು ಟರ್ನಿಂಗ್ ಅಲ್ಲೂ ವಾಮಿಟ್ ಮಾಡ್ತೀವಿ. ಕಾರ್ ರೀಚ್ ಆಗಕ್ಕೆ ಆಲ್ಮೋಸ್ಟ್ ಒಂದು ನೈಟ್ 10 ಗಂಟೆ ಆಗುತ್ತೆ. ಸೋನಾ ತಗೋ. ಕುಡ್ಕ ದೊಡ್ಡ ಕುಡ್ಕೊ, ಆಫೀಸಲ್ಲೇ ದೊಡ್ಡ ಕುಡ್ಕೊ, ಆಫೀಸ್ಗೆ ಕುಡ್ಕೊಂಡ್ ಬಂದಿರ್ತಾನೆ. ಭೂಷಣ್ ಅವರಿಂದ ಒಂದು ನೃತ್ಯ ಪ್ರದರ್ಶನ, ಆಡ್ಬೇಡ ಗುರು, ನೃತ್ಯ ಪ್ರದರ್ಶನ ಇವಾಗ ನಡೆಯುತ್ತೆ. ನೆಕ್ಸ್ಟ್ ಇಂದ ನಮ್ಮ ಬಸ್ಸು ಪಾಪ ಆಕ್ಸಿಡೆಂಟ್ ಆಗೋಯ್ತು. ಅದಾದ ಬಸ್ಸಿಗೆ ಡಿಚ್ಚಿ ಹೊಡೆದ್ಬಿಡ್ತು ಪಾಪ, ಅರ್ಧ ಹೊಡೆದೋಗಿದೆ. ಫುಲ್ ಜಗಳ ನೋಡಿ, ಇವಾಗ ಹೊಡೆದಾಡ್ತಾರೆ ನೋಡಿ ಪಾಪ. ಬಸ್ಸು ಒಂದ್ ಕಡೆ ಫುಲ್ ಡ್ಯಾಮೇಜ್. ಗೊತ್ತಿಲ್ಲ ಯಾವ ಡ್ರೈವರ್ ಅಂತಾನೆ ನೋಡಿ ಪಾಪ ಹೆಂಗಾಗ್ಬಿಡಿದೆ. ಇದೇನಂತಾರೆ ಮಿರರೇ ಒಡೆದೋಗ್ಬಿಟ್ಟಿದೆ ಫುಲ್ಲು ಪಾಪ. ನೋಡಿ ಮುಂದೆ ಗ್ಲಾಸ್ ಎಲ್ಲ ಒಡೆದೋಗ್ಬಿಟ್ಟಿದೆ ನೋಡಿ. ಲೈವ್ ರಿಪೋರ್ಟ್ ಕೊಡ್ತಾ ಇದೀನಿ. ಅಲ್ಲೇನಾಗಿಲ್ಲ ಪಾಪ. ಅಯ್ಯೋ ಹೌದು, ಅಲ್ಲೂ ಕ್ರ್ಯಾಕ್ ಆಗಿದೆ ಪಾಪ. ಇಲ್ಲೆಲ್ಲ ನೋಡಿ ಎಷ್ಟು ಗಲಾಟೆ ಮಾಡಕ್ಕೆ ನಿಂತ್ಕೊಂಡ್ಬಿಟ್ಟವ್ರೆ ಪಾಪ, ಅವ್ರದ್ದೇ ತಪ್ಪಿಟ್ಕೊಂಡು. ಬಸ್ಸಲ್ಲಿರೋರೆಲ್ಲ ಫುಲ್ ಗಾಬರಿ ಆಗ್ಬಿಟ್ಟು ಫುಲ್ಲು ಏನಾಗ್ತಾಯಿದೆ ಏನು ಕತೆ ಅಂತ ನೋಡ್ತಾ ನಿಂತವ್ರೆ. ಇವ್ರು ಫುಲ್ ಗಾಬರಿ, ಜ್ವರ, ಅವ್ರಿಗೆ ಜ್ವರನೇ ಮುಂದೆ. ಇವನ್ಗೆ ಒಂಚೂರಾದ್ರೂ ಸೀರಿಯಸ್ನೆಸ್ ಇಲ್ಲ ಹೇಳ್ತಪ್ಪ. ಅರ್ಧ ಬಸ್ ಹೋಗಿದೆ ಅಲ್ಲಿ ಪಾಪ. ರೋಡ್ ಮಧ್ಯೆ ನಾವು ನಿಂತಿದ್ದೀವಿ, ಒಂಚೂರು ಸೀರಿಯಸ್ನೆಸ್ ಇಲ್ಲ. ನಮ್ಮ ಬಸ್ಸು ಅಂತೆ. ಅಯ್ಯೋ ನೋಡಿ ಪಾಪ ಎಷ್ಟು ಡ್ಯಾಮೇಜ್ ಆಗಿದೆ. ಆ ಫುಲ್ ಜಗಳ, ಫುಲ್ ಸಂಧಾನ ಮಾಡ್ತಾವ. ಏನೋ ಕಾಂಪ್ರೋ ಮಾಡ್ತಾವ್ರೆ. ಯಾರ್ಯಾರು ಕಾಂಪ್ರೋ ಮಾಡ್ತಾವ್ರೋ ಏನೋ ನಂಗೆ ಗೊತ್ತಿಲ್ಲ ಪಾಪ. ಈ ಹುಡುಗಿ ಬಿದ್ದೋಯ್ತು. ಹುಡುಗಿ ಪಾಪ ಬ್ರೇಕ್ ಆಗಿದ ತಕ್ಷಣ ಎಲ್ಲ ಫುಲ್ಲು ಒಬ್ಬೊಬ್ರ ಥರ ಮಾತಾಡ್ಕೊಂಡು ಏನೇನೋ ಕನ್ವಿನ್ಸ್ ಮಾಡ್ತಾವ್ರೆ ಪಾಪ. ನಮ್ಮ ಬಸ್ ಹಿಂಗಾಯ್ತು ಮುಂದೆ. ಇವರೆಲ್ಲ ಫುಲ್ಲು ಡಿಸ್ಕಷನಲ್ಲಿ ಇದ್ದಾರೆ. ಕೊನೆಗೆ ಏನು ಮಾಡ್ತಾರಂತ ಗೊತ್ತಿಲ್ಲ. ಇವಾಗ ಅವನಿಗೆ ಆಗಿರೋ ಶಾಕಿಗೆ ಕುಡ್ದಿದ್ದೆಲ್ಲ ಇಳ್ದಿದೆ ಅವನಿಗೆ. ಬಸ್ಸಲ್ಲೇ ಕುಡ್ಕೊಂಡ್ಬಿಟ್ಟಿದ್ದ. ಕುಡ್ದಿಲ್ಲ ನೀನು,
ಕುಡಿದ್ಬಿಟ್ಟಿದ್ದ, ನಶೆ ಎಲ್ಲ ಹೋಗ್ಬಿಡ್ತು. ಆಗಿದ್ದ ಸೌಂಡಿಗೆ, ಆಕ್ಸಿಡೆಂಟ್ಗೆ ಅವನಿಗೆ ಸೈಕ್ ಆಗೋಯ್ತು. ಇವಾಗ ಅಷ್ಟೇ 2 ಬಸ್ ಮಾಡಿದ್ದು. 1 ಬಸ್ ಆಲ್ರೆಡಿ ರೆಸಾರ್ಟ್ ರೀಚ್ ಆಗಿದೆ. ಮತ್ತೆ ರಿಟರ್ನ್ ಬರ್ತಾ ಇದೆ ನಮ್ಮನ್ನ ಕರ್ಕೊಂಡು ಹೋಗಕ್ಕೆ, ಯಾಕಂದ್ರೆ ಈ ಬಸ್ನ ಎತ್ತಲ್ಲ. ಅದೇನೋ ಪಾಪ ಕುತ್ಕೊಂಡು ಇನ್ನೇನ್ ಮಾಡ್ತಾರೆ ಪಾಪ, ಇನ್ನೊಂದು ಬಸ್ ಬರೋವರೆಗೂ. ಅದಕ್ಕೆ ಪಾಪ ತಿಂತವ್ರೆ ಊಟಿಸ್ಕೊಂಡು. ಟೈಮ್ ಎಷ್ಟಾಯ್ತು ಗೊತ್ತಾ? ಟೈಮ್ ಎಷ್ಟಾಯ್ತು? 1:47 ಆಗಿದೆ. ಅದಕ್ಕೆ ಪಾಪ ನಾಳೆ ಹೋಗೋವರೆಗೂ ನಾನು ಫೋನೇ ಮಾಡಲ್ಲ. ಇನ್ವಿಟೇಷನ್ ಮೇಲೆ ಮಕ್ಕಳು ಇವರೆಲ್ಲ ಇಂಥವ್ರನ್ನೆಲ್ಲ ಕಾಣಿಸಿದ್ರೆ ಗನ್ನಲ್ಲಿ ಶೂಟ್ ಮಾಡಿಬಿಟ್ಟು ಇಂಥವ್ರನ್ನೆಲ್ಲ ಫಾಲೋ ಮಾಡಬೇಡಿ ಫಸ್ಟ್. ನನ್ನ ಮಗನೇ ಇದು ಎಡಿಟ್ ಮಾಡ್ತೀನಿ. ಕೆಟ್ಟ ಹೊಲ್ಸೊಲ್ಸ್ ಬೈತಿರ್ತಾಳೆ, ಇವಳ ಫಾಲೋ ಮಾಡಕ್ ಹೋಗ್ಬಿಡಿ. ಇದೆಲ್ಲ ಎಡಿಟ್. ಎಡಿಟ್ ಮಾಡ್ಬೇಡ, ಹಾಕು ಇದನ್ನ. ಹಾಕಲ್ಲ. ನನ್ನ ಬಗ್ಗೆ ಒಳ್ಳೇದು ಹೇಳು, ಅವಾಗ ಹಾಕ್ತೀನಿ. ನನ್ನ ಚಾನಲ್ ಅಲ್ಲೇ ನನ್ನ ಬಗ್ಗೆ ಕೆಟ್ಟದಾಗಿರೋದು ನಾನು ಹಾಕ್ತೀನಿ. ಕೆಟ್ಟ ಹೊಲಸಿದಾಳೆ, ಬೈತಿರ್ತಾಳೆ. ನನ್ಗಿನ್ನ ಹೊಲಸಿವೆ. ನೀನು ಹೊಲಸ್ ಮಾತಾಡ್ತಾನೆ. ಸೋನಾ ಎಷ್ಟು ದಪ್ಪ ಇದ್ದಾಳೆ, ಅವ್ರ ಹೃದಯ ಅಷ್ಟೇ ದಪ್ಪ ಆಯ್ತು. ಹೃದಯ ಅಲ್ಲಪ್ಪ, ಮನ್ಸು. ಬ್ರೇನ್ ಇಲ್ಲ, ಮನ್ಸು ಇನ್ವಿಸಿಬಲ್. ಎಲ್ಬೇಕಾದ್ರೆ ನನ್ನ ಮನ್ಸು ಇಲ್ಲಿಟ್ಕೊಂಡಿದ್ದೀನಿ ನಾನು. ಹಾಯ್ ಶಕ್ತಿ ಇವ್ರು ನಮ್ಮ ಫ್ರೆಂಡು. ಇವ್ರು ಯಾರೋ ಗೊತ್ತಿಲ್ಲ, ಸುಮ್ಮನೆ ತಲೆ ತಿಂತಾರೆ. ಹೊಲ್ಸ್ ಮಾತಾಡೋದು. ಇವಳು ಫ್ರೆಂಡ್ಸ್. ಅವ್ರು ಕುಡಿದ್ಬಿಟ್ಟವ್ರೆ, ಮಾರ್ಸೋದಲ್ಲ. ನೆನಪು ಮಾಡ್ತಿದ್ದೀನಿ ಫ್ರೆಂಡ್ಸ್. ನೆನಪು ಮಾಡ್ತಾ ಇದ್ದಾನೆ ಅವನು. ಮಾಡು ಅದೆಷ್ಟೊಂದು ಮಾಡ್ತೇ ಮಾಡು. ಸ್ವಲ್ಪ ಕುಡಿಬೇಕಾಯ್ತು. ಈ ಕಡೆ ತಿರುಗು, ಚೇರ್ನೇ ತಿರುಗಿಸ್ಕೊ ಹೋಗ್ಲಿ ಅಷ್ಟೇ. ನನ್ನ ಬಗ್ಗೆ ಮಾತಾಡಿದ್ರೆ ಹಂಗೆ ಆಗೋದು. ನನ್ನ ಬಗ್ಗೆ ಒಳ್ಳೇದ್ ಮಾತಾಡಿದ್ರೆ ಒಳ್ಳೇದಾಗುತ್ತೆ, ಇಲ್ಲಾಂದ್ರೆ ಈ ಸರ ಆಗುತ್ತೆ. ಚುಟ್ಕಿ ಇವರು ಚುಟ್ಕಿ, ಅವರು ಜಗ್ಗು, ಇವನು ಸರಿ. ಇವನು ಕಾಲ್ಯ, ಡೋಲು ಬೋಲು, ಚುಟ್ಕಿ, ಲಡ್ಡು ಅಂಟಿ. ನಮ್ಮ ಬಸ್ ಬಂತು. ಬನ್ನಿ ಹೋಗೋಣ, ನಮ್ಮ ಬಸ್ ಬಂತು. ಇವಾಗ ಟೈಮ್ 2 o'clock ಆಗಿದೆ ಆಯ್ತಾ. ಇವಾಗ ಬಸ್ ಕಳ್ಸಿದ್ದಾರೆ ಇನ್ನೊಂದು ನಮ್ಗೆ ರೆಸಾರ್ಟ್ಗೆ ಹೋಗಕ್ಕೆ. ಇವಾಗ ಅದಕ್ಕೆ ಬ್ಯಾಗೆಲ್ಲ ಈ ಬಸ್ಸಿಂದ ತಗೊಂಡು, ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದು ಆಕ್ಸಿಡೆಂಟ್ ಆಗಿ ನಿಂತಿದೆ ಬಸ್ಸು. ಪಾಪ ಯಾರೋ ನನಗೆ ಗೊತ್ತಿಲ್ಲ. ಬೇಡ ಆಯ್ತಾ. ಅಲ್ಲಿ ನಿಂತಿದೆ ಬಸ್ಸು. ಇವಾಗ ಅಲ್ಲಿ ನಿಂತಿದೆ. ಇದು ಬ್ಯಾಕ್ ಕ್ಯಾಮ್ರಾ ಆನ್ ಮಾಡಿದ್ದೀನಿ. ಇನ್ನೊಂದು ಬಸ್ ನಿಂತಿದೆ. ನಾವು ಇವಾಗ ಬ್ಯಾಗ್ ಎಲ್ಲ ತಗೊಂಡು ಹೋಗ್ತಾ ಇದೀವಿ ಅಲ್ಲೋಕೆ. ಇಲ್ಲಿಂದ ಒಂದು 30 kilometers ಅನ್ಸುತ್ತೆ. ಇವಾಗ ನಮ್ಮನ್ನ ನೋಡಿ, ಇವ್ರು ನನ್ಗೆ ಈ ಕಾರಲ್ಲಿ ನನ್ನ ಗುದ್ದಕ್ ಬಂದ್ರು. ಹೌದಾ, ಫೈನಲಿ ರೀಚ್ ಆಗಿದ್ದೀವಿ ರೆಸಾರ್ಟ್. ಇದೇ ರೆಸಾರ್ಟ್. ನಂಗೆ ಗೊತ್ತಿಲ್ಲ ಒಳಗಡೆ ಹೇಗಿದೆ ಅಂತ. ಬನ್ನಿ ತೋರಿಸ್ತೀನಿ. ನಾನು ಅಷ್ಟೇ. Thank you.
ಅವರು ಆಟ ಆಡ್ತವ್ರು ಸೀರಿಯಸ್ ಆಗಿ. ಓಕೆ, ಸೆಕೆಂಡ್ ಫ್ಲೋರ್. ಅದೇ ನಾವು ಫಸ್ಟ್ ಫ್ಲೋರ್ಗೆ ಹೋಗ್ಬೇಕಾ? ನಮಗೆ ರೂಮ್ ಕೀ ಸಿಕ್ಕಿದ, ರೂಮ್ನ ಹುಡ್ಕೊಂಡು ಹೋಗ್ತಾ ಇದ್ದೀವಿ ಇವಾಗ ತಾನೇ ಚೈತನ್ಯ ರೂಮ್ ಡೋರ್ ಓಪನ್ ಮಾಡ್ತಾ ಇದ್ದಾರೆ. ಕಂಗ್ರ್ಯಾಚುಲೇಷನ್ಸ್. ಯಾರೋ ಕಾಲ್ ಮಾಡ್ತಾ ಇದ್ದಾರೆ ನನಗೆ. ಓ ಮಾಮ, ಹಾಯ್. ಇದು ನಮ್ಮ ರೂಮ್. ಟಡ ಟನ್ ಟಡನ್ ಟಡನ್ ಟನ್ ಟಡನ್ ಟಡನ್. ಇಲ್ಲೇ ಟಿವಿ ಗಿವಿ ಇಟ್ಬಿಡಿದಾರೆ ಆಯ್ತಾ. ನಾವು ಟಿವಿ ನೋಡ್ಕೊಂಡು ಇಲ್ಲೇ ಇದ್ಬಿಡೋಣ ಆಯ್ತಾ. ನೈಸ್. ಅಷ್ಟೇ, ಇವಾಗ 3:30 ಆಗಿದೆ ಆಯ್ತಾ. ಆಮೇಲೆ ಊಟಕ್ಕೆ ಟೈಮ್ ಆಗೋಗಿದೆ. ನಂಗೆ ಹೊಟ್ಟೆ ಹಸಿದ್ರೆ ನನಗೆ ಏನು ಮಾಡೋಕ್ಕೂ ಇಷ್ಟ ಆಗಲ್ಲ. ನಾನು ಈ ವಿಡಿಯೋ ಮಾಡ್ತಾ ಇರೋದೇ ಹೆಚ್ಚು ಹೊಟ್ಟೆ ಹಸ್ಕೊಂಡು. ಅಷ್ಟು ಎಫರ್ಟ್ ಹಾಕ್ತೀನಿ ಗುರು ನಾನು. ಇವಾಗ ನಾವು ಲಂಚ್ ಮಾಡಕ್ ಬಂದಿದ್ದೀವಿ. ಇಷ್ಟ ಇದೇ ಹೋಟೆಲ್. ನೀನು ಯಾವಾಗಲೂ ಜಗಳ ಮಾಡ್ತಾ ಇರ್ತೀನಿ. ಚೈತನ್ಯ, ಇದು ಮಿಸ್ ಮ್ಯಾಚ್. ಚೈತನ್ಯ ವೈಟ್ ಬೇಕು ನಮ್ಗೆ. ಸ್ವಲ್ಪ ನಾವು ಓಕೆ. ಏನದು? ಗೋಬಿ, ನೋಡಿ ಗೋಬಿ, ಬೇಬಿ ಕಾರ್ನ್ ಗೋಬಿ, ಬೇಬಿ ಕಾರ್ನ್. ನೆಕ್ಸ್ಟ್ ಹೋಗೋ. ಸರಿ ಓಕೆ ಪಾಪ, ಅವ್ರು ನಂಗೆ ವೆಯ್ಟ್ ಮಾಡ್ತಾರೆ. ಇದು ಹೆಂಗೋ ತೆಗಿ. ಇದು ತಗೋ. ಅದು ರುಮಾಲ್ ಇಲ್ಲ, ಅದು ನಾ ವಿಡಿಯೋ ಮಾಡ್ಕೊಂಡ್ಬಿಡ್ತೀನಿ ಆಮೇಲೆ. ಗ್ರೇವಿ ಸಬ್ಜಿ, ರೈಸ್, ಏನೋ ರಸಮ್ ಅನ್ಸರು ಮೋಸ್ಟ್ಲಿ. ಜೀರಾ ರೈಸ್. ಇದೇನು? ಚಿಕನ್ 65 ಅಂತೆ. ಇದು ಏನೋ ಚಿಕನ್ ಕರಿ ಏನೋ ಇರುತ್ತೆ ಅಷ್ಟೇ. ಚಿಕನ್ ಕರಿ ಅಷ್ಟೇ ಅಷ್ಟೇ. ಐಸ್ ಕ್ರೀಮ್. ಸೊ ಇವಾಗ ಊಟ ಆಯಿತು. ನಾವು ಸೈಟ್ ಸೀಯಿಂಗ್ ಹೋಗ್ತಾ ಇದ್ದೀವಿ. ಅದು ಯಾವ್ಯಾವ ಪ್ಲೇಸ್ ಅಂತ ನಾವೇ ಡಿಸೈಡ್ ಮಾಡ್ತೀವಿ. ಯಾಕಂದರೆ ಇವ್ರು ಕೊಡೋ ಆಪ್ಷನ್ ನಮ್ಗೆ ಇಷ್ಟ ಆಗಲ್ಲ ಅಂದರೆ ನಾವೇ ಚೂಸ್ ಮಾಡ್ಕೊಂಡು ನಾವೇ ಹೋಗ್ಬಿಡ್ತೀವಿ ಅಷ್ಟೇ. ಓಕೆ, ಇವಾಗ ನಾನು ಯಾವ್ಯಾವ ಪ್ಲೇಸ್ಗೆ ಹೋಗ್ತಾ ಇದ್ದೀನಿ ಅಂತ ಆಮೇಲೆ ಹೇಳ್ತೀನಿ. ನನಗೂ ಗೊತ್ತಿಲ್ಲ ಯಾವ್ಯಾವ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ ಅಂತ. ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ, ಬನ್ನಿ. ಓಕೆ, ಬೈ ಬಾಯ್. ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದಾರೆ. ಎಲ್ಲರೂ ನನಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ. ಚೈತನ್ಯ ಲಾಕ್ ಮಾಡಿಲ್ಲ, ಎಲ್ಲ ನಮಗೋಸ್ಕರ ವೆಯ್ಟ್. 3, 2, 1 ಈಗ ನಮ್ಮನ್ನು ಪ್ರೋತ್ಸಾಹಿಸಿ. ಇದು ರೆಸಾರ್ಟ್ ಎಂಟ್ರೆನ್ಸ್. ಅದಿನ್ನೂ ಇಲ್ಲಿನ್ನೂ ನೀರು ಬಿಟ್ಟಿಲ್ಲ. ನೀರು ಬಿಟ್ಟಿದ್ರೆ ಚೆನ್ನಾಗಿರೋದು. ಇದು ಎಂಟ್ರೆನ್ಸ್, ಇದೇ ಎಂಟ್ರೆನ್ಸು, ಇದೇ ರೆಸಾರ್ಟ್. ಒಳಗಡೆ ಹೋದ್ರೆ ಅಷ್ಟೇ. ಇಲ್ಲಿ ಸೈಕ್ಲಿಂಗ್ ಎಲ್ಲ ಇರುತ್ತೆ, ನೀವು ಸೈಕ್ಲಿಂಗ್ ಟ್ರೈ ಮಾಡ್ಬೋದು. ಸೊ ಈ ಥರ ಹೋಗ್ಬೋದು. ಇವಾಗ ಇಲ್ಲಿ ಒಂದು ಪೂಲ್ ಇದೆ ಆಯ್ತಾ, ಸ್ವಿಮ್ಮಿಂಗ್ ಪೂಲ್. ನಾವು ಅದನ್ನ ನೋಡೋಕೆ ಹೋಗ್ತಾ ಇದ್ದೀವಿ. ಹೋಗೋ ದಾರಿ ಚೆನ್ನಾಗಿದೆ, ನಿಮಗೂ ತೋರಿಸ್ತೀನಿ. ಓ ತಂದಾನಿ ನಾನು.
ಓ ಸಾರಿ. ಇದು ಒಳಗಡೆ ಒಂಥರ ಏನೋ ಚೆನ್ನಾಗಿದೆ ತಾನೇ. ಎಷ್ಟು ಚೆನ್ನಾಗಿದೆ ನೋಡಿ. ಇದೆಲ್ಲ ರೂಮ್ಸ್ ಚೆನ್ನಾಗಿದೆ. ರೂಮ್ ಮುಂದೆ ಆ ಥರ ಎಲ್ಲ ಇದ್ರೆ ಚೆನ್ನಾಗಿರುತ್ತೆ. ಅಯ್ಯಯ್ಯೋ, ಸೈಕ್ಲಿಂಗ್ ಎಲ್ಲ ಮಾಡ್ಬೋದು. ಪೂಲ್ ಇದು ಅದು ಹಲೋನ್ ಅಂದರೆ ಇಷ್ಟೇ. ಇದೆ ಸ್ವಿಮ್ಮಿಂಗ್ ಪೂಲ್. ಹೋಗೈತು ಅಷ್ಟೇ, ಇದೆ ಸ್ವಿಮ್ಮಿಂಗ್ ಪೂಲ್. ಇವಾಗ ಪ್ಲ್ಯಾನಲ್ಲಿ ಸ್ವಲ್ಪ ಚೇಂಜ್ ಇದೆ. ಯಾಕಂದರೆ ಆಲ್ರೆಡಿ 5 o'clock ಆಗಿದೆಯಲ್ಲ, ಇನ್ನು 1 ಅವರಲ್ಲಿ ಏನು ಪ್ಲೇಸಸ್ ಕವರ್ ಮಾಡೋಕ್ಕಾಗಲ್ಲ ಅಂತ ಮತ್ತೆ ರೂಮಿಗೆ ಬಂದ್ವಿ. ಮತ್ತೆ ನಾಳೆ ಬೆಳಿಗ್ಗೆ ಎದ್ದು ಹೋಗ್ತೀವಿ ಪ್ಲೇಸಸ್ ನೋಡೋಕ್ಕೆ. ಇವಾಗ ಸ್ವಿಮ್ಮಿಂಗ್ ಪೂಲ್ಗೆ ಹೋಗ್ತಾ ಇದ್ದೀವಿ. ಬಂದಾಗ ನೀನು ಯಾರು ಮಾಯಾವಿಯೇನು ಸನಿಹ ಸಡಗರ ಮನಸ್ಸಿದು ಮಗು ಮೊದಲೇನೆ ನಾ ಹುಚ್ಚ ನೀನಾದೆ ಪರಪಂಚ ಬದುಕಿ ಬಿಡುವೇನೆ ನಾ ಕುಂಗಲ್ಲ ಉಸಿರ ಉಸಿರ ಕೆಡಿಸಿದ ಹುಡುಗ ಹೃದಯಕ್ಕೆ ಕಾಲಿಟ್ಟ ಒಲವಿನ ಕಲೆಯನ್ನು ಕಲಿಸಿದ ಹುಡುಗ ಪದೇ ಪದೇ ಸೆಳೆಯುವೆ ಹೃದಯದ ಅಲೆಯುವೆ ಇಲ್ಲಂತೂ ನಿಂಗಂತ ಇರುವೆ ನಾ ಜೀವಂತ ಜನ್ಮ ಜನ್ಮಗಳವರೆಗೆ ನೀ ಸ್ವಂತ ಉಸಿರ ಉಸಿರ ಇವಾಗ ನಾವು ಪೂಲಲ್ಲೆಲ್ಲ ಆಟ ಆಡಿ ಆಯಿತು. ಸೊ ರೂಮಿಗೆ ಬಂದು ಫ್ರೆಶ್ ಅಪ್ ಆಗಿ ರೆಡಿ ಆಗಿದ್ದೀವಿ. ಯಾಕಂದರೆ ನಮಗೆ ಇವಾಗ ಪಾರ್ಟಿ ಇದೆ. ರೆಸಾರ್ಟಲ್ಲಿ ಪಾರ್ಟಿ ಅರೇಂಜ್ ಮಾಡಿದ್ದಾರೆ. ಸೊ ಪಾರ್ಟಿಲಿ ಏನೇನು ಮಾಡ್ತೀವಿ ಅಂತ ನಿಮಗೂ ತೋರಿಸ್ತೀವಿ. ಓಕೆ, ಬನ್ನಿ ಬನ್ನಿ ಸುಮ್ಮನೆ ಅಷ್ಟೇ. ಇವಾಗ ರೆಡಿ ಆಯಿತು, ನಾವು ಪಾರ್ಟಿಗೆ ಹೋಗ್ತೀವಿ. ಟೂ ಟು ಟೂ 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 ಅಸ್ಕಿ ಅಸ್ಕಿ ಅಸ್ಕಿ
ಅಸ್ಕಿ ಟುಸ್ಕಿ. ಓಕೆ, ಇವಾಗ ರೆಡಿ ಆಗಿದೆ. ಇವಾಗ ಪಾರ್ಟಿ ಸ್ಟಾರ್ಟ್ ಆಗುತ್ತೆ. ಅಷ್ಟೇ ಹೋಗ್ಬಿಟ್ಟು ಬಂದ್ಬಿಡೋದು. ಪಾರ್ಟಿಲೆಲ್ಲ ನಮ್ಗೇನು ಕೆಲಸ ಅಂತ ಸುಮ್ಮನೆ ಹೋಗೋದು. ಅವ್ರೇನು ನೋಡಿ ಸ್ವಲ್ಪ ಕಮೆಂಟ್ ಮಾಡಬಾರ್ದು ಅಷ್ಟೇನೇ. ಏನಕ್ಕೆ ಹೋಗ್ತಾರೆ ಪಾರ್ಟಿಗೆ? ಅದಕ್ಕೆ ಹೋಗೋದು. ಇದು ಕಾಫಿ ಇದೆ, ಕಾಫಿ ಮಾಡೋದು ಹೇಳ್ಕೊಡ್ತೀನಿ ರೀ. ನಾನು ಇವಾಗ ಕಾಫಿ ಮಾಡ್ತೀನಿ, ಅದನ್ನ ಚೈತನ್ಯ ಕೊಡ್ತೀನಿ. ಟೇಸ್ಟ್ ಹೆಂಗಿದೆ ಅಂತ ಅವ್ರು ಹೇಳ್ಬೇಕು. ನಂಗೆ ಗೊತ್ತಿಲ್ಲ. ಈಗ ನಾನು ಮಾಡ ಈ ಥರ ಕೆಟಲ್ ಕೊಟ್ಟಿರ್ತಾರೆ, ಇದರಲ್ಲಿ ಬಿಸಿನೀರು ಕಾಯಿಸ್ಕೊಂಡ್ಬಿಡ್ಬೇಕು. ಆಮೇಲೆ ಬಿಸಿನೀರು ಕಾಯಿಸ್ಕೊಂಡ್ಬಿಟ್ಟು ಇದಕ್ಕೆ ಇದು ಕ್ರೀಮರ್ ಇಟ್ಟಿರ್ತಾರೆ, ಅದನ್ನ ಹಾಕೋಬೇಕು. ಅಂತ ಹಾಕೊಬೇಕು. ಒಂದು ಸಾಕು. ಇದನ್ನ ಹಿಂಗ ಹಾಕಬೇಕು. ಇವಾಗ ನಿಮ್ಗೆ ಮಿಲ್ಕ್ ರೆಡಿ. ಎಲ್ಲಿ ಇದು ಸ್ಟಿಕ್ಕು? ಸ್ಟಿಕ್ ಇತ್ತು, ಎಲ್ಲ ಕೈಲಾಗ್ಬಿಟ್ಟಿದ್ದಾರೆ. ಅದಕ್ಕೆ ನಾವೇನ್ ಮಾಡ್ಬೇಕಂದ್ರೆ ಆರಾಮ ಈ ಥರ ಇದು ಮಾಡಿದ್ರೆ ಆಲ್ರೆಡಿ ಆಯ್ತಾ. ಆಯ್ತಾ, ಇವಾಗ ಆಲ್ರೆಡಿ ಆಯ್ತು. ಇದಕ್ಕೆ ಶುಗರ್ ಹಾಕೊಂಡ್ಬಿಡೋಣ. ಇದಕ್ಕೆ ಶುಗರ್ ಹಾಕೊಂಡ್ಬಿಡೋಣ. ಅಂತ ಶುಗರ್ ಹಾಕೊಂಡ್ಬಿಟ್ಟು ಮಿಕ್ಸ್ ಮಾಡಕ್ ಪಾಪ ಏನು ಇಲ್ಲ, ಹಿಂಗೆ ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು. ಇದನ್ನ ತಗೊಂಡೋಗಿ ಈ ಥರ ಇರ್ತಾರಲ್ವಾ, ಪುರಿ ಕೊಡ್ಬೇಕು. ಚೈತನ್ಯ ಟೇಸ್ಟ್ ಕರ್ದು. ಅಯ್ಯೋ ಬರೀ ಹಾಲು, ಕಾಫಿ ಪುಡಿನೂ ಇಲ್ಲ ಇದ್ರಲ್ಲಿ. ಕಾಫಿ ಪುಡಿ ಚೆನ್ನಾಗಿರಲ್ಲ. ಚೈತನ್ಯ ನಾನು ಮಾಡ್ಬಿಡಿದೀನಿ. ಒಂದ್ಸಲಿ ಟೇಸ್ಟ್ ಮಾಡಿ ಹೇಳಿ ಹೆಂಗಿದೆ. ಸರಿ, ಕಾಫಿ ಪುಡಿ ಹಾಕೊಂಡ್ಬರ್ತೀನಿ. ಅವರು ಕಾಫಿ ಕುಡಿಯಲ್ಲಂತೆ, ಅಲ್ಲ ಹಾಲು ಕುಡಿಯಲ್ಲಂತೆ. ಅವ್ರು ಕಾಫಿ ಕುಡಿತಾರೆ, ಅದಕ್ಕೆ ಕಾಫಿ ಪುಡಿ ಹಾಕ್ಕೊಡ್ತೀನಿ. ಸನ್ರೈಸ್ ಸ್ವಲ್ಪ ಹಾಕ್ಬೇಕು. ತುಂಬ ಸ್ಟ್ರಾಂಗ್ ಆದರೆ ಪಾಪ ಅದಕ್ಕೂ ಭಯ ಬೀಳ್ತಾರೆ ಅವರು. ಅದೇ ಸ್ಟಿಕ್ ಇಲ್ಲಲ್ಲ. ನೋಡಿ ಚೈತನ್ಯ ಆಟ ಮಾಡ್ಬಾರೋದು. ನೋಡಿ ಕಾಫಿ ರೆಡಿ. ಚೈತನ್ಯ ಬನ್ನಿ ಒಂಚೂರು ಟೇಸ್ಟ್ ಮಾಡಿ ಹೋಗಿ. ಚೈತನ್ಯ ಪ್ಲೀಸ್ ಬನ್ನಿ. ಚೈತನ್ಯ ಸ್ಲಿಪ್ಪರ್ ಹಾಕಿಲ್ಲ ನೋಡಿ. ನಾನೇನಪ್ಪ ಇಲ್ಲ, ನಾನೇ ಮಾಡಿದ್ದು, ಕುಡಿಯೋಕ್ಕಾಗಿಲ್ಲ, ಸೇರ್ಬಿಡ್ತಾ ಇದೀನಿ. ನೀವು ಟ್ರೈ ಮಾಡಕ್ ಹೋಗ್ಬಿಡಿ. ಇಟ್ಸ್ ಓಕೆ. ಅದೇನು ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಅದು ಕಾಫಿ. ಆದರೆ ಕುಡಿಯೋಕೆ ನಮಗೆ ಟೈಮ್ ಇಲ್ಲಲ್ಲ, ಪಾರ್ಟಿಗೆ ಹೋಗ್ಬೇಕು ನಾವು ಫಸ್ಟು. ಅದಕ್ಕೆ ನಂಗೆ ಕುಡಿಯೋಕೆ ಟೈಮ್ ಇರಲಿಲ್ಲ ಅಂತ ಕುಡ್ದಿಲ್ಲ. ಕಲ್ಗಚ್ಚು ಕಲ್ಗಸ್ ಥರ ಏನಿರಲಿಲ್ಲ, ಚೆನ್ನಾಗಿತ್ತು. ಯಾಕಂದರೆ ನಾನು ಮಾಡಿರೋದಲ್ವಾ, ಅದು ವಿಷನೇ ಆಗಿದ್ರು ಚೆನ್ನಾಗಿರುತ್ತೆ. ಅದಕ್ಕೆ ತುಂಬ ಚೆನ್ನಾಗಿತ್ತು. ಆ ಥರ ನೀವು ಟ್ರೈ ಮಾಡಿ ಮನೆಯಲ್ಲಿ, ಮರಿಬೇಡಿ. ಅದನ್ನ ಮನೇಲಿ ಮಾಡೋಕ್ಕಾಗಲ್ಲ, ಹೋಟೆಲಲ್ಲಿ ಬಂದಿರ್ತೀರಲ್ವ, ಅವಾಗಿದ್ದರೆ ಮಾಡಿಬಿಡಿ. ಆ ಥರ ಮಾಡಿ ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ಮಾಡಲ್ಲ, ಸಿಂಕಿಗೆ ಒಯ್ದು ಬಿಡಿ ಅಷ್ಟೇ. ಪಾರ್ಟಿ ಸ್ಟಾರ್ಟ್ ಆಗುತ್ತೆ. ಲೊಕೇಶನ್ ತೋರಿಸ್ತೀನಿ ನೋಡಿ.
ಇವಾಗ ಫೈರ್ ಕ್ಯಾಂಪ್ ಆಗ್ತಾ ಇದಾರೆ. ಸೊ ಪಾರ್ಟಿ ಸ್ಟಾರ್ಟ್ ಆಗ್ತದೆ. ತೋರಿಸ್ತೀನಿ. ನಿದ್ದೆ ಮಾಡಿ ಚೆನ್ನಾಗಿ ಎದ್ದು ಬಂದವನೆ. ಅವರು ಬೆಂಕಿನೇ ನೋಡಿಲ್ಲ ನಮ್ ಜೀವನದಲ್ಲಿ ಅನ್ನೋ ತರ ಹೋಗ್ಬಿಟ್ಟು ನಿಂತ್ಕೊಂಡಿದ್ದಾರೆ. ಫುಲ್ ಚಳಿ ಆಯ್ತಾ. ಇವಾಗ ಇನ್ನೂ ಪಾರ್ಟಿ ಸ್ಟಾರ್ಟ್ ಆಗ್ಬೇಕು. ಇನ್ನೂ ಸ್ಟಾರ್ಟ್ ಆಗಿಲ್ಲ. ಸ್ಟಾರ್ಟ್ ಆಗುತ್ತೆ. ಇನ್ನು ಯಾರು ಬಂದಿಲ್ಲ. ಇನ್ನು ಇವಾಗ ಬರ್ಬೇಕು. ಬರ್ತಾರೆ. ಆಲ್ರೆಡಿ 8:30 ಆಗಿದೆ. ಒಂದು ಟೈಮ್ ಸೆನ್ಸ್ ಇಲ್ಲ. ನಂಗೆ ನಿದ್ದೆ ಬರ್ತಾ ಇದೆ ಫುಲ್ಲು. ಇಲ್ಲೇ ಬಿಟ್ರೆ ನಿದ್ದೆ ಮಾಡೋ ತರ ಇದೀನಿ. ಇನ್ನು ಯಾರು ಬಂದಿಲ್ಲ. ಇವ್ರ ಪಾರ್ಟಿ ಮುಗಿಸಿ ಆಮೇಲೆ ಮನೆಗೆ ಹೋಗೋದು. ಅಯ್ಯೋ ಮನೆಗಿಲ್ಲ, ಸಾರಿ, ರೂಮ್ ಹೋಗೋದು. ಅಯ್ಯೋ ಬಯಕೆ ಮರವೆ ಹೃದಯ ಕಡಿವೆ ಇದು ಕಹಿಯೋ ಸಿಹಿಯೋ ಕಣ್ಣನಿಯೋ ಅರಿವೋ ಇದು ನನ್ನ ಹಸಿರು ಕವನ हम तेरे बिना नहीं सकते तेरे बिना क्या वजूद मेरा. ಪಾರ್ಟಿ ಒಂದ್ ರೇಂಜ್ ಅಲ್ಲಿ ಆಗಿದೆ. ಏನೋ ಒಂದ್ ರೇಂಜ್ ಅಲ್ಲಿ ಆಗಿದೆ. ಇವಾಗ ಊಟ ರೆಡಿ ಇದೆ. ನಾವು ಅಷ್ಟೇ. ನಾವಿವಾಗ ಊಟ ಮಾಡಿದ್ದಾಯ್ತು. ಇವಾಗ ಹೋಗಿ ಮಲ್ಕೊಬಿಡೋದು ಅಷ್ಟೆ. ಬೆಳಿಗ್ಗೆ ಇನ್ನೊಂದು ವಿಡಿಯೋ ಮಾಡ್ತೀನಿ. ಡೇ 2 ವಿಡಿಯೋ ಮಾಡ್ತೀನಿ ಆಯಿತಾ. ಅಷ್ಟೇ. ಗುಡ್ ನೈಟ್. ಡೇ 2 ವಿಡಿಯೋ ನೆಕ್ಸ್ಟ್ ಹಾಕ್ತೀನಿ. ಬಾಯ್ ಬಾಯ್. ಗುಡ್ ನೈಟ್.